ನಮಸ್ತೆ ವೀಕ್ಷಕರೇ, ನಾನು ಈ ದಿನ ಗಿಣ್ಣು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಗಿಣ್ಣ ಮಾಡಲಿಕ್ಕೆ ನಾನಿಲ್ಲಿ ಹಸು ಕರು ಹಾಕಿದ ನಂತರ ಸಿಗುವ ಮೊದಲನೇ ಹಾಲನ್ನು ಉಪಯೋಗಿಸಿಲ್ಲ, ಬದಲಾಗಿ ದಿನನಿತ್ಯ ಉಪಯೋಗಿಸುವಂಥ ಹಾಲಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅಥವಾ ಯಾವುದೇ ಪ್ಯಾಕೆಟ್ ಹಾಲಾಗಿರಬಹುದು, ನಂದಿನಿ ಹಾಲಾಗಿರಬಹುದು, ಅದನ್ನೇ ಉಪಯೋಗಿಸ್ಕೊಂಡು ಕೂಡ ಈ ಗಿಣ್ಣ ಮಾಡಬಹುದು. ತುಂಬ ಈಸಿಯಾದ ರೆಸಿಪಿ ಮತ್ತು ತುಂಬ ರುಚಿಯಾಗಿರುತ್ತೆ. ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲು ಒಂದು ಬೌಲ್ಗೆ 1/4 ಲೀಟರಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಹಾಲನ್ನು ಕಾಯಿಸಿ ತಣ್ಣಗಾದ ನಂತರ ಉಪಯೋಗಿಸಿರುವಂಥದ್ದು. ಈಗ 4 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಲನ್ನು ತುಂಬ ನೀರು ಮಾಡಿಕೊಂಡು ಹಾಕೋಬೇಡಿ, ಆದಷ್ಟು ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿ ಬರುತ್ತೆ. ಬೆಲ್ಲ ಕರಗೋಷ್ಟು ಹಾಲನ್ನೇ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಬೆಲ್ಲ ಕರಗಿದೆ, ಇದನ್ನೀಗ ಎತ್ತಿಟ್ಕೊಳ್ಳೋಣ. ಮತ್ತೊಂದು ಬೌಲ್ಗೆ 2 ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಬೆಲ್ಲದ ಪ್ರಮಾಣ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿರಿ, ಕಾರಣ ಇಷ್ಟೇ ಮೊಟ್ಟೆನೂ ಉಪಯೋಗಿಸ್ತೀವಿ. ಗಿಣ್ಣು ಚೆನ್ನಾಗಿ ಬೆಂದಾದಮೇಲೆ ಸ್ವಲ್ಪ ಸಪ್ಪೆ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ 1/4 ಲೀಟರ್ಗೆ 4ರಿಂದ 5 ಟೇಬಲ್ ಸ್ಪೂನ್ ಬೆಲ್ಲ ಹಾಕಿದ್ರೆ ಸಾಕಾಗುತ್ತೆ. ಈ ರೀತಿ ಬಿಳಿ ನೊರೆ ಬರಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೀಗ ಒಂದು ಗ್ಲಾಸ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಅದೇ ಬೌಲ್ಗೆ ಹಾಲು ಮಿಶ್ರಣನ ಶೋಧಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಶೋಧಿಸ್ಕೊಳ್ಳೋದ್ರಿಂದ ಬೆಲ್ಲದಲ್ಲಿರೋ ಕಲ್ಲು ಅಥವಾ ಮಣ್ಣಿನ ಅಂಶ ಹೋಗುತ್ತೆ ಅಂತಷ್ಟೇ. ಈಗ ಮತ್ತೆ ಮೊಟ್ಟೆನೂ ಕೂಡ ಶೋಧಿಸ್ಕೊಳ್ತಾ ಇದ್ದೀನಿ. ಬಿಳಿ ಮತ್ತು ಹಳದಿ ಭಾಗ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಮತ್ತೆ ಶೋಧಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಿದ್ದರೆ ಶೋಧಿಸೋ ಅವಶ್ಯಕತೆ ಇರಲ್ಲ. ಮತ್ತೆ ಇದನ್ನು 1 ನಿಮಿಷ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಹಾಲು ಮತ್ತು ಮೊಟ್ಟೆ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ. ಈಗ ಇದನ್ನು ಒಂದು ಸ್ಟೀಲ್ ಬಾಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ಟೀಲ್ ಬಾಕ್ಸಿಗೆ ಎಣ್ಣೆ ಅಥವಾ ತುಪ್ಪ ಸರುವ ಅವಶ್ಯಕತೆ ಇರಲ್ಲ. ನಾನಿಲ್ಲಿ ಎಣ್ಣೆ ಅಥವಾ ತುಪ್ಪ ಉಪಯೋಗಿಸಿಲ್ಲ, ಹಾಗೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಕೊನೆಯದಾಗಿ 1/2 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಉದುರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿನ ಜಾಸ್ತಿ ಹಾಕ್ಕೊಂಡಿರಿ, ಕಾರಣ ಇಷ್ಟೇ ಮೊಟ್ಟೆ ಹಾಕಿರೋದ್ರಿಂದ ಮೊಟ್ಟೆ ಸ್ಮೆಲ್ ಬರಬಾರ್ದು. ಅದರಿಂದ ಒಂದು 1/2 ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ ಉದುರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿದ ನಂತರ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಯಾವುದೇ ಸ್ಟೀಲ್ ಬಾಕ್ಸ್ ಇರಬಹುದು, ಅದನ್ನೇ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳಿ. ಈಗ ಒಂದು ಸ್ಟೀಲ್ ಪಾತ್ರೆಗೆ ಕುಕ್ಕರ್ ಪ್ಲೇಟ್ ಇಟ್ಟು 1/4 ಲೀಟರಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಂತರ ಸ್ಟೀಲ್ ಬಾಕ್ಸ್ ಇಟ್ಟು 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಈಗ 15 ನಿಮಿಷ ಆಗಿದೆ. ಬೆಂದಿದೆಯೋ ಇಲ್ವೋ ಅಂತ ನೋಡಲಿಕ್ಕೆ ಲಿಡ್ ಓಪನ್ ಮಾಡಿ ಒಂದು ಚಾಕು ಅಥವಾ ಫೋರ್ಕ್ ಹಾಕಿದ್ರೆ ಅಂಟಬಾರ್ದು. ಹಾಗಾಗಿದ್ರೆ ಚೆನ್ನಾಗಿ ಬೆಂದಿದೆ ಅಂತ ನೋಡಿ. ಈ ರೀತಿ ಅಂಟ್ತಿಲಿಲ್ಲ ಅಂತ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ. ತಕ್ಷಣವೇ ಸ್ಟವ್ ಆಫ್ ಮಾಡಿಬಿಡಿ. ಅಂಟ್ತಿದೆ ಅಂತ ಅಂದರೆ ಇನ್ನೊಂದು 2ರಿಂದ 3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ್ರೆ ರೆಡಿಯಾಗುತ್ತೆ. ಇದನ್ನೀಗ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ. ಅರ್ಧ ಗಂಟೆ ತಣ್ಣಗಾಗಲಿಕ್ಕೆ ಬಿಡಿ. ತಣ್ಣಗಾದ ನಂತರ ಅಷ್ಟೇ ಕಟ್ ಮಾಡ್ಕೊಳ್ಳಿ. ಈಗ ತಣ್ಣಗಾಗಿದೆ, ಇದನ್ನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಸುಲಭವಾಗಿ ಪೀಸ್ಗಳು ಬಂದಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಲಭವಾಗಿ ದಿನನಿತ್ಯ ಉಪಯೋಗಿಸುವಂಥ ಹಾಲನ್ನು ಉಪಯೋಗಿಸ್ಕೊಂಡು ಗಿಣ್ಣ ಮಾಡಬಹುದು ಅಂತ ಗೊತ್ತಾಯ್ತಲ್ವ. ನೀವು ಕೂಡ ಪ್ರಯತ್ನಿಸಿ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.